ಹೆಂಗೆ ಸುಳ್ಳು ಹೇಳ್ತಾಳೆ ಎಂಬತ್ಕೆ ಡಯ. ನಾನೆಲ್ಲ ವಿಡಿಯೋ ಮಾಡ್ಕೊಂಡೆ ನೋಡು, ಅವ್ರ ಮಕ್ಕಳನ್ನ ಹೆಂಗೆ ಎದುರಿಸ್ತಾ ಇದ್ದಾಳೆ ನೋಡು. ಅಯ್ಯೋ ಎಲ್ಲ ವಿಡಿಯೋ ಮಾಡ್ಕೊಂಡೋಳ ಇವಳು. ಏಯ್ ಏನ್ರೋ ಹಾಂ, ಇಲ್ಲೇ ಹಾಕಿದ್ದೀರಾ ನೀವು? ಇಲ್ಲೇನಾದರೂ ಇದ್ದು ಬಿಟ್ಟಿದ್ದೀರಾ ಅಂತಂದರೆ ನಿಮಗೆ ಸರಿಯಾಗಿ ಗ್ರಾಚಾರ ಬಿಡಿಸ್ಬಿಡ್ತೀನಿ. ನೀವು ಇಲ್ಲಿರಲ್ಲ, ನಾವು ಎಲ್ಲಿದ್ವೋ ಅಲ್ಲಿಗೆ ಹೋಗ್ತೀವಿ, ನಮ್ಮನ್ನು ಕರ್ಕೊಂಡು ಹೋಗಿ ಅಂತ ಇಬ್ಬರು ಅಳಬೇಕು. ಇಲ್ಲೇನಾದರೂ ಇಬ್ಬರು ಇದ್ದೀರಾ ಅಂತಂದ್ರೆ ನಿಮಗೆ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಇಲ್ಲ ಏನು ಮಾಡ್ತೀನಿ ಗೊತ್ತಾ, ನಿಮ್ಮಿಬ್ರನ್ನ ಎತ್ತಾಕೊಂಡು ಹೋಗ್ತೀನಿ, ಕಿಡ್ನಾಪ್ ಮಾಡಿಸ್ತೀನಿ. ನಿಮ್ಮಿಬ್ರು ಕಿಡ್ನಾಪ್ ಮಾಡಿಸ್ತೀನಿ, ಎತ್ತಾಕೊಂಡೋಗಿ ಅಷ್ಟೇ. ನೀವಾಗ ಇಲ್ಲಿ ಇರ್ಕೂಡ್ದು, ಹೋಗ್ಬೇಕು. ನೀವೆಲ್ಲಿದ್ರ ಅಲ್ಲಿಗೆ ಅಳಬೇಕು ನೀವಿಬ್ರು, ಸರ್ಯಾಗಿ ಅಳಬೇಕು. ಹೊತ್ತು ಅಲ್ಲಿಗೆ ತಗೊಂಡೋಗ್ಬಿಟ್ಟು ಬರ್ರಿ ಅಂತೇಳಿ ಅಳಬೇಕು. ಮುಂಚೆ ಎಲ್ಲಿದ್ರೋ ಅಲ್ಲಿಗೆ ಹೋಗ್ಬೇಕು ನೀವು. ಮಾನ ಮರ್ಯಾದೆ ಇಲ್ದಳ್ನ ಹೆಂಗೆ ಬೈತಾಳ ಹುಡುಗರ್ನ, ರೋಸಿ ಕೆಟ್ಟಾಳು. ಇಲ್ಲೇನಾದ್ರೂ ಇದ್ ನೋಡ್ರಿ ನೀವು, ಏನಿಲ್ಲ. ಯಾಕ ಜೋರ್ ಮಾಡ್ತೈತೆ? ಯಾಕೆ ಏಯ್ ನೀನು ಬಾಯಿ ಮುಚ್ಚಬೇಕು. ಬಾಯಿ ಮುಚ್ಚಿದ್ಯಾ ಅಂತಂದ್ರೆ ನೋಡು, ಅಪ್ಪಯ್ಯ ಅಮ್ಮಯ್ಯ ಹಾ ಇವರಲ್ಲ, ನಿಮ್ಮ ಅಪ್ಪಯ್ಯ ನಿಮ್ಮ ಅಮ್ಮಯ್ಯ ಹೋಗ್ತಾ ಇರಬೇಕು. ನಿಮ್ಮ ಅಪ್ಪ ನಿಮ್ಮ ಅಮ್ಮ ಎಲ್ಲ ಇದ್ದಾರೆ ಅಲ್ಲಿಗೆ ಹೋಗ್ತಾ ಇರಬೇಕು. ನಿಮ್ಮ ಅಪ್ಪ ನಿಮ್ಮ ಅಮ್ಮ ಇವರಲ್ಲ, ನಾನು ಅವ್ರ ಮಗಳು. ನೀವು ಸುಮ್ಮನೆ ಹೋದ್ರೆ ಸರಿ, ಇಲ್ಲ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಒಬ್ಬೊಬ್ರಿಂದ ತಂಡು ಒಬ್ಬೊಬ್ರಿಗೆ ಹೊಡೆದ್ಬಿಡ್ತೀನಿ ನೋಡು, ಹೇಳ್ತಾ ಇದ್ದೀನಿ. ಇಬ್ಬರು ಅಳ್ತಾ ಹೋಗ್ಲೇಬೇಕು. ಜಾಸ್ತಿ ಮಾತಾಡ್ಕೊಡ್ದು, ಎದ್ರಿಗೆ ಮಾತಾಡ್ಕೊಡ್ದು. ಏಯ್ ಮಾತಾಡ್ಬೇಡ ಕಣೋ, ಬಾಯಿ ಮುಚ್ಚೋ. ಏನು ಜೋರು ಮಾಡ್ತಾನೆ? ಓಹೋ, ಬಾಯಿ ಮುಚ್ಕೊಂಡು ಇರೋದು ಕಲಿ, ಬಾಯಿ ಮುಚ್ಚೋ. ನೋಡು ಅವಳು ಮಾತಾಡ್ತಾ ಇರೋದ, ಮಕ್ಕಳು ಸ್ವಲ್ಪ ಮೆಲ್ಲಕ್ಕೆ ಮಾತಾಡ್ತಾ ಇದ್ವು. ಮಕ್ಕಳು ಮಾತಾಡ್ತಾ ಇರೋದು ಅಷ್ಟು ಸ್ವಲ್ಪ ಕ್ಲಿಯರಾಗಿ ಕೇಳಿಸಲ್ಲ. ಅವರು ಬೈತಾ ಇದ್ದಾರೆ, ನಾನು ಹೋಗಲ್ಲ ಅಕ್ಕ, ನಾವ್ಯಾಕೆ ಹೋಗ್ಬೇಕು ಅಂತ ಅವ್ರು ಬೈತಾ ಇದ್ದಾರೆ. ಹಂಗಂದ್ರೂ ಹೋಗ್ಬೇಕು ಅಂತೇಳಿ ಹೆಂಗೆ ಎದುರಿಸ್ತಾ ಇದ್ದಾಳೆ ನೋಡು ಡಯ. ನೋಡು ಇಂಥ ಕೆಲಸ ಮಾಡೋದಿವಳು. ಹುಡುಗರ ಮೇಲೆ ಹೋಗೋದು, ದೊಡ್ಡರ ಮೇಲೆ ತೋರಿಸ್ಬೇಕು. ಮಕ್ಕಳ ಮೇಲೆಲ್ಲ ತೋರಿಸೋದು ಇವಳು, ದೊಡ್ಡರ ಮೇಲೆ ತೋರಿಸ್ಬೇಕು. ಎಷ್ಟಿರ್ಬೇಕು ಇವಳಿಗೆ? ಥೂ, ಅಲ್ಲ ಇವಳಿಗೇನು ಅನ್ಸಲ್ವೇ ಈ ರೀತಿ ನಡ್ಕೊಳ್ಳೋದಕ್ಕೆ? ಏಯ್ ನಿನ್ಗೆ ಆ ಹುಡುಗರ್ನ ಕಂಡ್ರೆ ಅಯ್ಯೋ ಅನ್ಬೇಕು ಅಂತದ್ರಾಗೆ ಇಂಥ ಮಾತಾಡಿದ್ಯಲ್ಲ, ನಾಚಿಕೆ ಆಗೋದಿಲ್ವ ನೀನು? ಮತ್ತೆ ನನಗೆ ಸಿಟ್ಟು ಬರೋಕ್ಕಿಲ್ವೇ? ನಾನಿದ್ದಂಗ್ಲೇನೆ ನೀವು ಯಾಕೆ ಇವ್ರ ಮಕ್ಳನ್ನ ಕರ್ಕೊಂಬರ್ಬೇಕು? ಯಾಕೆ ಕರ್ಕೊಂಬರ್ಬೇಕು ಅಂತ ಅವ್ರವ್ರ ಇಷ್ಟ, ಅವ್ರು ಕರ್ಕೊಂಬರ್ತಾರೆ. ಸರಿಯಾಗಿ ಹೋಗೋದು ಕಳಿಸ ಹೇಳ್ತೀನಿ ಡಯ. ಈ ದೊಡ್ಡಮ್ಮ ನೋಡಿ ಇವಾಗ ಹೆಂಗೆ ಮಾತಾಡುತ್ತೆ. ಇಷ್ಟು ದಿವಸ ನನ್ನ ಕಡಿಕಿದ್ದೆ, ಇವಾಗ ತಂಗಿ ಕಡಿಕೈತೆ. ಮಾತಾಡೆ, ಅದೆಷ್ಟು ಮಾತಾಡ್ತೀಯ ಮಾತಾಡೆ ನೋಡೋಣ. ಮಾತಾಡು ನೀನು. ಮಾತೆಲ್ಲ ಮುಗಿದ ಮೇಲೆ ಮಾತಾಡ್ತೀನಿ ನಾನು. ಮಾತಾಡು, ಅದೆಷ್ಟು ಸುಳ್ಳು ಹೇಳ್ಬೇಕು ಅಂತ. ಇಷ್ಟು ಸುಳ್ಳು ಹೇಳ್ತೀಯಲ್ಲ, ನಾಚಿಕೆ ಆಗಲ್ವೇ ನಿನಗೆ? ಆ ಹುಡುಗರು ಹೇಳ್ತಾ ಇದ್ರು ಸುಮ್ಮನೆ ಆ ಹುಡುಗರು ಹುಟ್ಟಿಸ್ಕೊಂಡು ಹೇಳ್ತಾವೆ ಅಂತ ಹೇಳ್ತೀಯಲ್ಲ. ನಮ್ಮ ಗಿರ್ಜಿಂಬೆ ಆಗಲಿ ನನ್ನ ಮಕ್ಕಳಾಗಲಿ ಯಾವತ್ತೂ ಸುಳ್ಳು ಹೇಳಲ್ಲ. ಅಲ್ಲ ಕಣಮ್ಮ, ನನಗೆ ಹೊಟ್ಟೆ ಉರಿಯಲ್ಲೇ ನಮ್ಮ ಮತ್ತೆ ಸ್ವಂತ ಮಗಳು ಇದ್ದಂಗೆನೆ ನೀನು ಬೇರೆ ಮಗುನ ದತ್ತು ತಗೊಂಬಂದು ಬೇರೆ ಮಕ್ಕಳನ್ನ ಸಾಕ್ತಾ ಇದ್ರೆ ನನಗೆ ಹೊಟ್ಟೆ ಉರಿಯಲ್ವಾ? ಹೇಳು. ನಮಗವತ್ತು ಹೊಟ್ಟೆ ಉರಿದೋಯ್ತು, ಅವತ್ತು ನೀನು ನಾನು ಕೇಳ್ದ? ನಮಗವತ್ತು ಹೊಟ್ಟೆ ಉರಿದೋಯ್ತು, ಹೊಟ್ಟೆ ಉರಿತೈತೆ ಎಂಬ ಒಂದು ಇದಕ್ಕೋಸ್ಕರನೇ ನಾವತ್ತು ಕಾಲು ಹಿಡ್ಕೊಂಡು ಬೇಡ್ಕೊಂಡಿದ್ದೀವಿ. ನಿನ್ನ ಕಾಲು ಹಿಡ್ಕೊಂಡು ಬೇಡ್ಕೊಂಡು ಹೋಗ್ಬೇಡಮ್ಮ ತಾಯಿ, ಹೋಗ್ಬೇಡ ಅಂತೇಳಿ ಅಷ್ಟೆಲ್ಲ ಬೇಡ್ಕೊಂಡ್ರು. ನೀನು ಅವತ್ತು ಹಾಳಾಗೋದೆ? ಅದನ್ನ ಹೇಳಲಿಲ್ಲ. ನಾವು ತಂದೆ ತಾಯಿಯಾಗಿ ನಾವಿದ್ರೆ ನೀನು ಅವತ್ತು ಹಾಳಾಗೋದಲ್ಲ, ಅವತ್ತು ಹೇಳಿಲ್ವಲ್ಲೇ ನೀನು? ಇವತ್ತು ಮಾತ್ರ ನಿನಗೆ ಒಟ್ಟು ಉರಿತೈತೆ, ಅವತ್ತು ನಮಗೆ ಒಟ್ಟು ಉರಿಲಿಲ್ಲ. ಅಲ್ಲ ಹೇಳು, ನಿನ್ಗೆ ಎಷ್ಟು ಇರಬೇಡ. ನೋಡಿ ಎಷ್ಟು ಜೋರು ಮಾಡ್ತಾಳೆ. ಅವ್ರವ್ರ ಇಷ್ಟ ಕರ್ಕೊಂಬತ್ತಾರೆ, ಅವ್ರು ಯಾರನ್ನ ಸಾಕ್ಯಂಬ್ತಾರೆ. ಅಮ್ಮ ಹೇಳು, ಆ ಹುಡುಗರು ನಂಬೋಳ ಅಂತಿ, ಆದ್ರೂ ಸೋಳ ಅಂತಿ. ಮಾನ ಮರ್ಯಾದಿಲ್ಲದ ನೋಡಿ ಆ ಹುಡುಗರ್ನ. ಇಲ್ಲಿ ಅವನೋ ಇದ್ರೆ ನಾನು ನಿಮ್ಗೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಯಾವ್ದ್ರ ಸೋಳ ಅಂತಿ. ಇನ್ನೂ ಒಟ್ಟಿರ್ಬೇಡ, ಇನ್ನೋಟ್ಟು ದೂರಂಕಾರದ್ದು ಹೆಂಗೆ ಅನ್ಬೇಡ. ಕಡೆ ಇನ್ನೊಂದು ಸತಿ ನೀನೇನ ಆ ಹುಡುಗರು ಸುದ್ದಿ ಬರೋದಾಗಲಿ, ಆ ಹುಡುಗರು ತಂಟೆಗೆ ಬರೋದಾಗಲಿ, ಆ ಹುಡುಗರ್ನ ಮಾತಾಡ್ಸೋದಾಗಲಿ ಏನಾನ ಮಾಡಿದ್ಯಾ ಅಂದರೆ ನಾನು ಸರಿಯಾಗಿ ಏನು ಮಾಡ್ಬೇಕು ಅದನ್ನ ಮಾಡ್ತೀನಿ. ಗೌರ್ಮೆಂಟ್ ರೂಲ್ಸ್ ಏನೈತೆ ದತ್ತು ತೊಗೊಬರ್ಬೇಕಾದ್ರೆ ಮಕ್ಕಳನ್ನ ರೂಲ್ಸ್ ಪ್ರಕಾರ ನಾವು ಮಕ್ಕಳನ್ನ ತೊಗೊಂಬಂದಿರೋದು. ನೀನು ಆ ಮಕ್ಳಿಗೆ ಏನಾದರೂ ನಿನ್ನಿಂದ ಏನಾದರೂ ತೊಂದರೆ ಆಗೈತೆ ಅಂದರೆ ಕಂಪ್ಲೇಂಟ್ ಕೊಟ್ಬಿಟ್ರೆ ನಿನಗೆ ಏನಿಲ್ಲ, ಅದು ಏನಾಗಬೇಕು ಅದಾಗುತ್ತೆ. ಕಂಪ್ಲೇಂಟ್ ಕೊಟ್ಬಿಟ್ರೆ ಅದು ಎಲ್ಲಿರ್ಬೇಕು ಅಲ್ಲಿ ಇರ್ತೀಯ ನೀನು, ಅಷ್ಟೇ. ನಾನು ಇನ್ನೇನು ಮಾತಾಡೋಕೆ ಹೋಗಲ್ಲ. ಇನ್ನೊಂದು ಸತಿ ಆ ಹುಡುಗರ್ನ ಮಾತಾಡ್ಸೋದಾಗಲಿ, ಆ ಹುಡುಗರ್ನ ಎದುರಿಸೋಕ್ಕಾಗಲಿ ಏನಾನ ಬಂದಿದೆಯಾ ಅಂದರೆ ನಿನ್ನ ಮುಂಡೆ ಏನಿಲ್ಲ, ನಿನ್ನ ಜಾಡ್ಸ್ ಹೊಡೆದು ಒಳಕ್ಕೆ ಹಾಕಿಸ್ತೀನಿ. ಅಲ್ಲ ಕಣಮ್ಮ, ಮತ್ತೆ ನನಗಿವಾಗ ಎಷ್ಟು ಬೇಜಾರಾಗುತ್ತೆ ಹೇಳು? ನೀನು ಕರ್ಕೊಂಬಂದು ಸಾಕ್ಬೇಡ ಅವ್ರನ್ನ, ನಾನೇ ನಿನ್ನ ಜೊತೆ ಚೆನ್ನಾಗಿರ್ತೀನಲ್ಲ. ಏಯ್ ನೀನು ಯಾವಳ ಹೇಳೋಕ್ಕೆ? ನೀನು ಹೇಳೋ ಅಂಥ ಅವಶ್ಯಕತೆ ಇಲ್ಲ, ನೀನು ಹೇಳೋ ಅಂಥ ಅಧಿಕಾರ ಇಲ್ಲ. ಇಲ್ಲೋಡು, ನನಗೆ ಗೊತ್ತೈತೆ ನಾನು ಯಾವ ಮಕ್ಳನ್ನ ಸಾಕೋಬೇಕಂತ. ನಿನಗೇನೆ ನಾವು ನೀನು ಇಷ್ಟಪಟ್ಟು ಹೋಗಿ ಮದುವೆ ಆಗಿದೆಯಾ ತಾನೆ? ನಿನ್ನ ಪಾಡಿಗೆ ನೀನು ಇರೋಗೆ, ನಿನ್ನ ಸಂತೋಷ, ನಿನ್ನ ಖುಷಿ ಅಷ್ಟೇ. ನಿನ್ನ ದಾರಿಗೆ ನಿನ್ನ ಬಿಟ್ಟಿದ್ದೀವಿ ಅಂದಮೇಲೆ ನಮ್ಮ ದಾರಿಗೆ ಯಾಕೆ ನೀನು ಅಡ್ಡ ಬರೋದು? ನಾವೇನು ನಿನಗೆ ಈಗ ಹೋಗಿ ನೀನು ಮದುವೆ ಆಗ್ತೀನಿ ಅಂತ ಅಂದೆ, ಬಲವಂತ ಹೇಳೋವಷ್ಟು ಹೇಳಿವಿ, ಕೇಳಲಿಲ್ಲ. ಆದರೆ ನಾವು ನಿಮ್ಮ ಪಾಡಿಗೆ ನೀನು ಬಿಡಲಿಲ್ವೇನೆ ನಾವು? ಹೋಗ್ಲಿ ಚೆನ್ನಾಗಿರ್ಲಿ ಹೇಳು ಅಂತ. ನಿನ್ಗಿಷ್ಟ ಬಂದವನು ಮದುವೆ ಆಗಿದೆಯಾ, ನಿನ್ಗಿಷ್ಟ ಬಂದಂತೆ ಇರೋ. ನಮ್ಮ ಇಷ್ಟಕ್ಕೆ ಯಾಕೆ ಈ ರೀತಿ ಅಡ್ಡಿ ಮಾಡ್ತೀಯ? ಹೋಗು, ಇಷ್ಟ ಬಂದಂತೆ ಇರೋಗು ನೀನು. ಇಲ್ಲೋಡೆ ಆ ಮಕ್ಕಳನ್ನೇನಾದರೂ ಇನ್ನೊಂದ್ಸತಿ ಮಾತಾಡ್ಸಿದ್ದೀಯಾ ಅಂತಂದ್ರೆ ನಾನು ಮಾತ್ರ ಸುಮ್ಮನಿರಲ್ಲ, ಕಂಪ್ಲೇಂಟ್ ಕೊಟ್ಟು FIR ಹಾಕ್ಸಿ ಒಳಗೆ ಹಾಕಿಸ್ತೀನಿ ಅಷ್ಟೇ. ಯಾರು ಹೇಳಿದ್ರು ಕೇಸ್ ವಾಪಸ್ ತಗೊಂಬಲ್ಲ, ಇದು ಮಾಡಲ್ಲ, ಕಂಪ್ಲೇಂಟೇ ಕೊಡೋದು ನಾನು ಇನ್ನೊಂದ್ಸತಿ. ಇನ್ನು ಇಂಥ ಮಕ್ಳ ಮೇಲೆ ಏನಾದರೂ ನೀನು ಇದು ಮಾಡೋದು, ಜೋರು ಮಾಡೋಕ್ಕೆ ಬರೋದು, ಅದು ಇದು ಮಾತಾಡೋದು ಏನಾನ ಮಾಡಿದೀಯ ಅಂತಂದರೆ ಅದು ಏನು ಗೌರ್ಮೆಂಟ್ ಪ್ರಕಾರ ಅದು ಏನೈತೆ ಅದನ್ನು ಮಾಡಿಸ್ತೀನಿ, ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಅಷ್ಟೇ.
ನಿನಗೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಗೊತ್ತಿಲ್ದಲೆ ಸುಮ್ಮನೆ ಮಾತಾಡ್ತಾ ಇದೀಯ. ಸರಿಯಾಗಿ ಹೇಳಿದ್ರೆ ಮತ್ತೆ ಇಂಥವ್ರಿಗೆಲ್ಲನ ಇಲ್ಲ ಅಂತಂದರೆ ಇನ್ನೊಂದು ಕೆಲಸ ಮಾಡ್ತೀವಿ ಅಂತ ಮಾನ ಮರ್ಯಾದೆ ಹಾಳಾಗಿದ್ರೆ ಇಂಥ ಕೆಲಸ ಮಾಡ್ತಿರ್ಲಿಲ್ಲ. ಅಲ್ಲ ಮಕ್ಳನ್ನ ನೋಡಿದ್ರೆ ಅಯ್ಯೋ ಅನಿಸುತ್ತೆ. ಥೋ ಅಂಥ ಮಕ್ಳನ್ನ ಬೈದಿದ್ದಾಳೆ ಅಂತಂದರೆ ಇವಳಂತೂ ಈ ಜನ್ಮದಲ್ಲಿ ಉದ್ಧಾರ ಆಗಲ್ಲ. ಈಗ ಒಂದು ಸ್ವಲ್ಪ ಬೇಕ್ರಿ ಚೆನ್ನಾಗಿ ನಡೀತೈತೆ, ಚೆನ್ನಾಗಿ ಆಗುತ್ತೆ ಅಂತ ಇಲ್ಲಿ ಆ ಹುಡುಗರ ಮೇಲೆ ದೌಲತ್ ತೋರ್ಸಕ್ಕೆ ಬಂದವಳು. ಏಯ್, ನಾನು ಬೇಕ್ರಿ ಸುದ್ದಿ ಕಟ್ಕೊಂಡು ನಿನಗೇನಾಗಬೇಕಾಯ್ತೆ? ನೀನು ಸುಮ್ಮನೆ ಇರು. ನೀನು ನನ್ನ ಹತ್ರ ಮಾತಾಡ್ಬೇಡ. ಮಾತಾಡಿದಿ ಅಂದ್ರೆ ಸರಿಯಾಗಲ್ಲ. ಮಾತಾಡ್ದೇನೆ ಮುಚ್ಚ ಬಾಯಿ, ಮುಚ್ಚ. ಮಾಡೋದು ಮಾಡಿ ನಾ ಮಾತಾಡೋದು ನೋಡು. ತಟ್ಟೆ ಹೇಳ್ತೀನಿ ಕಾಪಾಡಕ್ಕೆ ಬೇಡ. ಅವಳು ಸುಮ್ ಬಿಡ್ಕೊಂಡು ಸುಮ್ಮನೆ ಇದೆಯಾ? ತಟ್ಟೆ ಹೇಳ್ತೀನಿ ಸರಿಯಾಗಿ. ನೋಡು ಇವಿಂತನ ಫಿಟ್ಟಿಂಗ್ ಇಕ್ಕವಾಗಿವೆ ಇಂಥವು ಇನ್ನು ಇರ್ತಾವೆ ಇವು. ತಡಿ ಇವೆಂಥವಾಗ್ತಾವಂತ ನೋಡು. ನಿಮ್ಗೆಂತ ಮರ್ಯಾದೆ ಆಗುತ್ತೆ, ನಿಮ್ಗೆಂತ ಮರ್ಯಾದೆ ತೊತ್ತಾರೆ ಅಂತ ಯಾಕನ ತಂದು ಸಾಕಿದ್ನೋ ಏನೋ ಅಂತೇಳಿ ನೀನು ಮುಂದೆ ಒಂದಲ್ಲ ಒಂದಿನ ಪಶ್ಚಾತ್ತಾಪ ಪಡಬೇಕು. ನಮ್ಮ ವಾಣಿ ಮಾತು ಕೇಳಬೇಕಾಗಿತ್ತು. ನಾನು ಅಯ್ಯೋ ಅವತ್ತು ತಂದು ಸಾಕ್ಬಾರ್ದಾಗಿತ್ತು, ವಾಪಸ್ ಕರ್ಕೊಂಡು ಬಿಟ್ಟು ಬಂದ್ರು ಬಿಟ್ಟು ಬತ್ತಿದ್ದೆ ಅನ್ಕೋಬೇಕು. ಹಂಗೆ ಮಾಡ್ತಾವ ನೋಡು. ನಿನ್ನ ಮಕ್ಳಿಗೆ ಎಂಥವ್ರು ಆಗ್ತಾರೆ ಅಂತ. ಅಯ್ಯೋ ಇವಾಗ ನಮ್ಮ ಮಕ್ಳೇ ನಮ್ಗೆ ಹೇಳಿದ ಮಾತು ಕೇಳಲ್ಲ. ಇನ್ನು ಬೇರೆ ಕಡೆಯಿಂದ ಕರ್ಕೊಂಬಂದು ಅವ್ಕೆ ಬುದ್ಧಿ ಕಲಿಸಿ ಅವು ಹೇಳ್ದಂಗೆ ಕೇಳ್ಕೊಂಡು ನಮ್ಮನ್ನು ನೋಡ್ಕೊಂತಾರೆ ಎಂಬುದು ಉಂಟಿ. ನೋಡೋಣ. ರಾಣಿ ಇರ್ತಾಳೆ, ನೋಡ್ತೀನಿ. ನಾಳೆ ದಿನ ನೀನೇ ಬಂದು ಹೇಳ್ತೀನಿ ನನ್ನ ಹತ್ರ. ಅಯ್ಯೋ ನಿನ್ನ ಮಾತು ಕೇಳಬೇಕಾಗಿತ್ತು ಕಣಮ್ಮ ವಾಣಿ ಅಂತೇಳಿ ನೀನೇ ಬಂದು ನನ್ನ ಹತ್ರ ಹೇಳ್ಬೇಕು. ಹಂಗಾಗುತ್ತೆ. ಬೇಕಾದ್ರೆ ನೋಡ್ತಾ ಇರು. ಇಂಥ ಒಳ್ಳೆ ಮಕ್ಕಳು ತುಂಬ ಗುಣ ಐತೆ, ಒಳ್ಳೆ ಬುದ್ಧಿ ಐತೆ, ಚೆನ್ನಾಗಿ ಓದಿದಾರಪ್ಪ ಅಂತ ಹೇಳಿ ಒಂದು ಒಳ್ಳೆ ಹೆಸರು ತರ್ತಾರೆ ನನ್ನ ಮಕ್ಕಳು. ನೋಡ್ತಾ ಇರು. ನಾನು ಈ ರೀತಿ ಚಾಲೆಂಜ್ ಮಾಡ್ತಾ ಇದ್ದೀನಿ, ನೀನು ಆ ರೀತಿ ಚಾಲೆಂಜ್ ಮಾಡು. ನನಗೆ ಚಾಲೆಂಜ್ ನೋಡೋಣ. ನಾನು ಬಂದು ಹೇಳ್ತೀನ, ನೀನು ಬಂದು ಹೇಳ್ತೀಯ ಅಂತ. ತುಂಬ ಒಳ್ಳೆ ಮಕ್ಳನ್ನ ಕರ್ಕೊಂಬಂದೆ ಕಣಮ್ಮ, ಒಳ್ಳೇದಾಯ್ತು ಕಣಮ್ಮ ಅಂತ ನೀನೇ ಬಂದು ನನ್ನ ಹತ್ರ ಒಂದಲ್ಲ ಒಂದಿನ ಮಾತಾಡಬೇಕು. ಇಂಥ ಮಾತು ನಿನ್ನ ಬಾಯಿಂದ ಬರುತ್ತೆ. ನಾನು ಆಡ್ತೀನ ನೀನು ಆಡ್ತೀನ ನೋಡೇ ಬಿಡೋಣ. ಮಾತಾಡ್ತಾಳೆ ಇನ್ನೇನು ಗೊತ್ತೈತೆ ನಮ್ಗೆ ಹೆಂಗೆ ಮಕ್ಳನ್ನ ಬೆಳೆಸ್ಬೇಕು ಅಂತೇಳಿ. ನೋಡಿ ಹೆಂಗೆ ಮಾತಾಡ್ತಾಳೆ. ಯಪ್ಪ 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 ಬಿಡಮ್ಮ, ಒಯ್ಯೋದು ಬೇಡ, ಬಿಡಿಯೋದು ಬೇಡ. ಅಮ್ಮ ನಾಲ್ಕು ತೊಟ್ಟು ಅಂತೈತೆ. ಬೇಡ ಸುಮ್ಮನಿರು. ಇಂಥವಳ್ಳೆ ಹಾಕು ಅದ್ದೋದ್ದೋದ್ದು ನಾನೇ ಇಷ್ಟ ತಿಂತಕ ತೀಡಿದ್ರು ಮಾನ ಮರ್ಯಾದೆ ಇಲ್ದವಳು. ಇಂಥ ಬಿಟ್ಟವಕ್ಕೆ ಈಗ ಒಳ್ಳೆ ಮಾತನಾಗೆ ಅರ್ಥ ಮಾಡ್ಕೊಂಬರಾದ್ರೆ ಒಂದೇ ಮಾತನಾಗ ಅರ್ಥ ಮಾಡ್ಕೊಂತಾರೆ. ಇನ್ನು ಅವಕ್ಕೆ ಅರ್ಥ ಆಗ್ದಿಲ್ದವಕ್ಕೆ ಓಟು ಬಿಟ್ಟವಕ್ಕೆ ಎಷ್ಟು ಹೇಳಿದ್ರು ಅಷ್ಟೇ. ಇನ್ನೆಷ್ಟನ ಬಿಡ್ಕ ಅಷ್ಟೇ ಮಾಡೋದು ಮಾಡ್ತಾ ಇರ್ತಾರೆ. ಅದೇ ಹೇಳ್ತಾ ಇದ್ದೀನಲ್ಲ, ಇವತ್ತೇ ಲಾಸ್ಟ್ ವಾರ್ನಿಂಗು. ಆ ಹುಡುಗರನ್ನ ಮಾತಾಡ್ಸೋದಾಗಲಿ, ಆ ಹುಡುಗರ ತಂಟೆಗೆ ಬರೋದಾಗಲಿ ಮಾಡಿದ್ಯಾ ಅಂತಂದರೆ ನಾನು ಅದೇನು ಅದು ತೊಗೊಂಬಂದಿರೋದೆಲ್ಲ ಅದು ಪ್ರೊಸೆಸಿಂಗ್ ಐತೆ. ಅದೆಲ್ಲ ಅದು ಇಷ್ಟಿಷ್ಟು ಅಂತ ಹೇಳಿ ಆ ರೂಲ್ಸ್ ಎಲ್ಲ ಐತೆ. ಆ ರೂಲ್ಸ್ ಪ್ರಕಾರ ನಾವು ಮಕ್ಳನ್ನ ಕರ್ಕೊಂಬಂದಿರೋದು. ಅದಕ್ಕೆ ಏನಾದರೂ ನೀನು ಇದು ಮಾಡಿದ್ಯಾ ಅಂತಂದರೆ ನಾವು ಏನು ಮಾಡಬೇಕು ಅಂಬೋದು ಗೊತ್ತೈತೆ. ಮಾಡಿ ತೋರಿಸ್ತೀವಿ. ಸುಮ್ಮನೆ ಇವಾಗ ಯಾಕೆ ಮಾತಾಡೋದು ಬೇಡ. ಅದೇನು ಮಾಡಿ ತೋರಿಸ್ತೀನಿ. ಇನ್ನೊಂದು ಸತಿ ಏನಾದರೂ ಮಾತಾಡ್ಸಿ ನೋಡು. ಏನೋ ಬಿಡು ಅಂತ ಹೇಳಿದ್ದು ಒಂದು ಸತಿ ಅಂತ ಸುಮ್ಮನೆ ಆಗ್ತಾಯಿದ್ದೀನಿ. ಇನ್ನೊಂದು ಸತಿ ಮಾತಾಡ್ಸು. ಅವ ಮಾತಾಡೋದು ಈಗಲ್ಲ. ಅಲ್ಲ ದೊಡ್ಡರ ಮೇಲೆ ತೋರಿಸ್ಬೇಕಮ್ಮ ಸಿಟ್ಟೇನಿದ್ರು. ಆ ಹುಡುಗರು ಏನು ಮಾಡ್ತಾವೆ ಪಾಪ, ನೆನ್ನೆ ಮೊನ್ನೆ ಬಂದವು. ಅವು ಯಾರ್ಸೋದಕ್ಕೂ ಹೋಗಲ್ಲ. ಪಾಡಿಗೆ ಅವು ನಿಂತ್ಕೊಂಡಿದ್ರು. ಅಯ್ಯೋ ದೇವ್ರೇ, ಎಂತೆಂಥ ಜನ ಇರ್ತಾರೋ ಅನ್ಸುತ್ತೆ. ಹಿಂಗೆ ಮಾಡಬಾರ್ದು ಅಂದರೆ ಸರಿಯಾಗಿ ವಾರ್ನಿಂಗ್ ಮಾಡ್ತಾಯಿದ್ದೀನಿ. ನನ್ನ ಮಕ್ಳ ಸುದ್ದಿಗೆ ಬಂದರೆ ಈಗ ಗೌರ್ಮೆಂಟ್ ರೂಲ್ಸ್ ಪ್ರಕಾರಕ್ಕೆ ಮಕ್ಳನ್ನ ಕರ್ಕೊಂಬಂದಿರೋದು. ಅದಕ್ಕೆ ನನಗೇನು ಮಾಡಬೇಕು ಅದನ್ನು ಮಾಡ್ತೀನಿ. ಈ ರೀತಿ ಅವಳು ಹಿಂಗೆ ಮಾಡ್ತಾ ಇದ್ದಾಳೆ, ಮಕ್ಳಿಗೆ ಕಾಟ ಕೊಡ್ತಾ ಇದ್ದಾಳೆ, ಎದುರಿಸ್ತಾ ಇದ್ದಾಳೆ ಅಂತ ನಾನೊಂದು ಫೋನ್ ಮಾಡಿದ್ರೆ ಸಾಕು. ಇವಾಗ 112ಗೆ ಪೊಲೀಸ್ನವರೇ ಇಲ್ಲಿಗೆ ಬರ್ತಾರೆ. ಆದರೆ ಬೇಡ ಅನ್ನೋ ಒಂದು ಇದಕ್ಕೆ ಇದೊಂದು ಸತಿ ನೋಡೋಣ ಅನ್ನೋದಕ್ಕೋಸ್ಕರ ಸುಮ್ಕಾಗಿದ್ದೀನಿ. ನೆಕ್ಸ್ಟ್ ಟೈಮ್ ಏನಾದರೂ ಅವಳಿಂದ ಹಿಂಗೆ ಆಗೈತೆ ಅಂತ ಗೊತ್ತಾದರೆ ನಾನು ಮಾತ್ರ ಸುಮ್ಮನಿರಲ್ಲ. ಅಲ್ಲ ಮಕ್ಳು ಏನು ಮಾಡ್ತಾವೆ ಪಾಪ, ಅವ್ರು ನಮ್ಮನ್ನು ನಂಬ್ಕೊಂಡು ಬಂದಿದ್ದಾರೆ ಅಂಥವ್ರಿಗೆ ಹಿಂಗೆ ಎದುರಿಸಿದ್ರೆ ಎದುರ್ಕೊಂಬಾದ್ರೆ ಏನು ಪಾಡು. ಹೆಂಗೋ ಮಕ್ಕಳು ತುಂಬ ಧೈರ್ಯವಾಗಿದ್ದಾರೆ ಇಬ್ಬರೂ. ತುಂಬ ನೋಡು, ಅವಳು ಅಷ್ಟೊಂದು ಬೈದ್ರೂ ಅವ್ರೇನು ಎದುರ್ಕೊಂಬೋದಾಗಲಿ ಅದೆಲ್ಲ ಮಾಡಿಲ್ಲ. ಹಿಂಗೆ ಧೈರ್ಯಗಿರೋ ಅಂಥ ಮಕ್ಕಳಾಗಬೇಕು. ಎದುರು ಸೋಡ್ಸೋ ಅಂಥವ್ರಾಗಿದ್ದರೆ ಇಷ್ಟೊತ್ತಿಗೆ ಅಳಿಸ್ಬಿಡೋರು ಇವರು ಎಲ್ಲರೂ ಸೇರಿಕೊಂಡು. ನೋಡ್ತಾ ಇರಿ, ಏನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.